ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ನಮಸ್ತೆ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್. ಬಟ್ಟೆ ಬಿಸ್ನೆಸ್ ಮಾಡೋರ್ಗೋಸ್ಕರವಾಗಿ ಫ್ಯಾಕ್ಟ್ರಿ ರೇಟ್ಗೆ ಬಟ್ಟೆ ಸಿಗುವ ಅತಿ ದೊಡ್ಡ ಫ್ಯಾಕ್ಟ್ರಿ ಕಂಪನಿಗೆ ಕರ್ಕೊಂಡ್ ಬಂದಿದ್ದೀನಿ. ಹೆಸರು ಎಲ್ಲ ಕೂಡ ಮೇಡಮ್ ಅವರು ಹೇಳ್ತಾರೆ, ನನ್ನ ಪಕ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಕರ್ನಾಟಕಗೆ ಪ್ರೀತಿಯಿಂದ ಸ್ವಾಗತ ನಿಮಗೆ. ನಿಮ್ಮ ಕಂಪನಿ ಹೆಸರು ಮೇಡಮ್? ನಮ್ಮ ಕಂಪನಿ ಹೆಸರು ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಅಂತ ಇದೆ. ಲೀಡಿಂಗ್ ಕಂಪನಿ ಇದೆ ಸೂರತ್ ಒಳಗೆ. ಓಕೆ, ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಸೂರತ್ ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಫ್ಯಾಕ್ಟ್ರಿ ರೇಟ್ಗೆ ನಿಮಗೆ ಬಟ್ಟೆ ಸಿಗುತ್ತೆ. ಬಟ್ಟೆ ಏನು ಬಟ್ಟೆ ಸಿಗುತ್ತೆ ಅದು ಮೇಡಮ್ ಅವರೇ ಹೇಳಬೇಕು. ರಾಜ್ ಬನ್ನಿ ಟೆಕ್ಸ್ಟೈಲ್ ಹಬ್ ಅಲ್ಲಿ ಏನೇನು ಸಿಗುತ್ತೆ ಮೇಡಮ್? ಏನೇನಂದ್ರೆ ಈಗ ವುಮೆನ್ಸ್ ಒಳಗೆ ಏನು ಟ್ರೆಂಡಿಂಗ್ ಐಟಮ್ ಇದೆ, ಸೀರೆ, ಪಾರ್ಟಿ ವೇರ್ ಸೀರೆ, ಕುರ್ತಾ ಸೆಟ್, ಪೆಟಿಕೋಟ್, ಪ್ರತಿಯೊಂದು ವೆರೈಟಿ ಈ ಕಡೆ ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಗ್ಬೋದು. ಸೊ ಲೇಡೀಸ್ ಬಟ್ಟೆ ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದ್ದವ್ರಿಗೆ ಸ್ವರ್ಗಧಾಮ. ಇಲ್ಲಿ ಬಂದ್ರೆ ಇನ್ನೆಲ್ಲಿಗೆ ಹೋಗ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಸೀರೆ ಸಿಗುತ್ತೆ, ಡ್ರೆಸ್ ಸಿಗುತ್ತೆ. ಡ್ರೆಸ್ ಅಂತಂದ್ರೆ ಅದೇ ರೀ ಪಂಜಾಬಿ ಡ್ರೆಸ್ ಅಂತ ಕರಿತೀವಲ್ಲ, ಪಂಜಾಬಿ ಡ್ರೆಸ್ ಸಿಗುತ್ತೆ, ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ, ಎಲ್ಲ ಕೂಡ ಸಿಗುತ್ತೆ. ಸೊ ನನ್ನ ಮುಂದೆ ಇಕ್ಕಿದ್ದೀವಿ ಕಮ್ಮಿ ರೇಟ್ನಲ್ಲಿ ಕ್ವಾಲಿಟಿ ಸೀರೆ. ಇದು ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇದರ ರೇಟ್ ಎಷ್ಟು ದಿನದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಸೀರೆ ಎಷ್ಟು ದಿನದ ಸ್ಟಾರ್ಟ್ ಆಗುತ್ತೆ? 80 ರೂಪೀಸಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಮೇಡಮ್ ಲಾಸ್ಟ್ ಅಪ್ ಟು 5000. ಸೆಮಿ ಬ್ರೈಡಲ್ ಸೀರೆ 10,000ವರೆಗೆ 80 ರೂಪೀಸ್ದಿಂದ ಹಿಡ್ಕೊಂಡು 10,000 ಮಧ್ಯದಲ್ಲಿ ಸಿಗುತ್ತೆ. ಇನ್ನು ಡ್ರೆಸ್ ಬಂದು 99 ರೂಪೀಸ್ದಿಂದ ಇರುತ್ತೆ. ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಒಂದು ಕಲೆಕ್ಷನ್ ತಗೋಣ. 80 ರೂಪೀಸ್ ಸ್ಯಾರೀಸ್ ಕಲೆಕ್ಷನ್. ಇದರಲ್ಲಿ ಮೇಡಮ್ ಎಷ್ಟು ಡಿಸೈನ್ ಅವೈಲೇಬಲ್ ಇರುತ್ತೆ ನಿಮ್ಮ ಹತ್ರ? ಡಿಸೈನ್ 100+ ನೋಡ್ರಿ, 100+ ಡಿಸೈನ್ ಅವೈಲೇಬಲ್ ಇರುತ್ತೆ. 100+ ಡಿಸೈನ್ಸ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಾಕ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್, ಒಂದು ಶಾಂಪಲ್ ತೆಗೆದಿಕ್ಕು ನಾನು ಇದು ನೋಡ್ತೀನಿ. ಸೊ 100+ ಡಿಸೈನ್ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕೆ ಆಗೋದಿಲ್ಲ. ಅದಕ್ಕಾಗಿ ಕೆಲವೊಂದು ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ. ಇವು ಮಾತ್ರನೇ ಫೈನಲ್ ಡಿಸೈನ್ ಅಂತ ಅಲ್ಲ. ಬಟ್ಟೆ ಹೇಳಬೇಕು ಅಂತಂದರೆ ಇದರಲ್ಲಿ ಶಿಫಾನ್, ಜಾರ್ಜೆಟ್, ಆರ್ಗನ್ಜಾ, ಮಾರ್ಬಲ್, ಪೂನಂ ಎಲ್ಲ ರೀತಿಯ ಬಟ್ಟೆದಲ್ಲಿ ಸಿಗುತ್ತೆ. ಇದು ಪ್ರಿಂಟೆಡ್ ಸ್ಯಾರಿ ನೋಡಪ್ಪ. 80 ರೂಪೀಸ್ದಿಂದ ಸ್ಟಾರ್ಟ್ ಆಗಿ 450 ರೂಪಾಯಿ ಮಧ್ಯದಲ್ಲಿ ಇರುತ್ತೆ. ಇದರಲ್ಲಿ ಬ್ಲೌಸು ಬರುತ್ತೆ ಮತ್ತೆ ಪಲ್ಲು ಕೂಡ ಬರುತ್ತೆ. ಈ ಥರ ಪ್ಲೇನ್ ಬೇಕಂತಂದರೆ ಪ್ಲೇನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಆಲ್ ಓವರ್ದಲ್ಲಿ ಜರಿ ವರ್ಕ್ ಬಂದಿರುವ ಕಲೆಕ್ಷನ್ ಬೇಕು ಅಂತಂದರೆ ಕೂಡ ಬರುತ್ತೆ. ಸೊ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಏನಪ್ಪ 80 ರೂಪೀಸ್ಗೆ 90 ರೂಪೀಸ್ಗೆ ಮತ್ತು ಆ ಸೀರೆ ಬರುತ್ತಲ್ಲ ಅದರಲ್ಲಿ ಹೆಂಗಿರುತ್ತೆ ಅಂತ. ನೋಡಿ, ಇದು ಬಂದು ನಿಮಗೆ ಬ್ಲೌಸ್ ಇಲ್ಲಿ ಕಟ್ ಮಾಡಬೇಕು. ವೈಟ್ ಸಿಂಬಲ್ ಕೊಟ್ಟಿದ್ದಾರಲ್ಲ, ಇದು ಬ್ಲೌಸ್. ಆಲ್ ಓವರ್ ಈ ಪ್ಯಾಟ್ರನ್ದಲ್ಲಿ ಇರುತ್ತೆ. ಜರಿ ವರ್ಕ್ ಬಂದಿದೆ. ವಿತೌಟ್ ಜರಿ ಬೇಕು ಅಂತಂದರೆ ಕೂಡ ಸಿಗುತ್ತೆ. ಇಂಥ ಅದರಲ್ಲಿ ನಿಮಗೆ ಜಾಸ್ತಿ ಮಾರ್ಜಿನ್ ಬರೋದಿಲ್ಲ. ಇದು ಉಪ್ಪು, ಸಕ್ಕರೆ, ಖಾರ, ಅರಿಶಿಣ ಇದ್ದಂಗೆ ಅಡುಗೆ ಮಾಡಬೇಕು ಅಂತಂದರೆ ಅವು ಕಾಮನ್ ಐಟಮ್ ಹೆಂಗನೋ ಇದು ಪಲ್ಲು. ಆ ಥರ ಬಿಸ್ನೆಸ್ ಆಗಬೇಕು ಅಂತಂದರೆ ಇವು ಕಾಮನ್ ಐಟಮ್. ಇದರಲ್ಲಿ 10% 15%ಗಿಂತ ಜಾಸ್ತಿ ಮಾರ್ಜಿನ್ ಬರೋದಿಲ್ಲ. ಜಾಸ್ತಿ ಮಾರ್ಜಿನ್ ಫ್ಯಾನ್ಸಿ ಸ್ಯಾರೀಸ್ದಲ್ಲಿ ಬರುತ್ತೆ. ಅವು ಪರ್ಚೇಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಮಾರ್ಬಲ್, ಪೂನಂ ಎಲ್ಲ ರೀತಿಯ ಡಿಸೈನ್ ಇರುತ್ತೆ. ಓಕೆ, ಇದು ನೋಡಿ, ಬಾರ್ಡರ್ ದೊಡ್ಡದಾಗಿದೆ, ಚಿಕ್ಕ ಬಾರ್ಡರ್ ಮೇಲ್ಗಡೆ ಬಂದಿದೆ. ಇದರಲ್ಲಿ ನಿಮಗೆ ಫ್ಲವರ್ ಪ್ಯಾಟರ್ನ್ ಬೇಕಾ ಬರುತ್ತೆ ಮೇಡಮ್. ಇದರಲ್ಲಿ ಎಷ್ಟು ಪೀಸ್ ಖರೀದಿ ಮಾಡಬೇಕಾಗುತ್ತೆ? ಸೆಟ್ ಹೆಂಗಿರುತ್ತೆ? 10 ಪೀಸ 12 ಪೀಸ ಸೆಟ್? ಇದು ಆ್ಯಕ್ಚುಲಿ 6 ಪೀಸಿಂದ ಇರುತ್ತೆ. 6 ಕಲರ್ಸ್ ಇರುತ್ತೆ, ಬೇರೆ ಇಲ್ಲ 8 ಕಲರ್ಸ್ ಇರುತ್ತೆ. ಸೆಟ್ ವೈಸ್ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸಿಂಗಲ್ ಪೀಸ್ಗಾಗಿ ಯಾರು ಕಾಲ್ ಮಾಡಬೇಡ್ರಪ್ಪ. ಇದೆಲ್ಲ ಕೂಡ ಬಿಸ್ನೆಸ್ಗಾಗಿ. ನೀವು ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ತೀರಾ, ಬಜಾರ್ದಲ್ಲಿ ಬಿಸ್ನೆಸ್ ಮಾಡ್ತೀರಾ, ನಿಮಗೆ ಖಂಡಿತ ಫ್ಯಾಕ್ಟ್ರಿ ಟು ನಿಮ್ಮ ಮನೆಗೆ ಕೊಟ್ಟು ಕಳ್ಸಂತ ಕಲೆಕ್ಷನ್. ಯಾರಾದರೂ ಸೂರತ್ ಬಂದರೆ ವಿಸಿಟ್ ಮಾಡಿ. ರೈಲ್ವೆ ಸ್ಟೇಷನ್ನಿಂದ ಈ ಥರ ಬಂಡಲ್ ಬರುತ್ತೆ ನಿಮಗೆ. 6 ಪೀಸ್ ಸೆಟ್ಟು, 8 ಪೀಸ್ ಸೆಟ್ಟು, 12 ಪೀಸು, 24 ಇರುತ್ತೆ. ಒಂದೇ ಡಿಸೈನ್ ಒಂದೇ ಕಲರ್ ಬೇಕು ಅಂತಂದರೆ ಕೂಡ ಸಿಗುತ್ತೆ. ಇಲ್ಲ ಒಂದು ಡಿಸೈನ್ 4 ಸೀರೆ, ಈ ಥರ 3 ಡಿಸೈನ್ 12 ಸೀರೆ ಬೇಕು ಅಂತಂದರೆ ಕೂಡ ಇಲ್ಲಿ ಸಿಗುತ್ತೆ. ರೈಲ್ವೆ ಸ್ಟೇಷನ್ನಿಂದ ಕೇವಲ 5 ನಿಮಿಷ ರಸ್ತೆ. ಯಾರಾದರೂ ಬಂದರೆ ವಿಸಿಟ್ ಮಾಡಿ. ಬರೋಕೆ ಆಗಲ್ಲ ಅಂತೀರಾ, ಮನೆಯಲ್ಲಿ ಕುಂತ್ಕೊಂಡು ಫೋನ್ ಮಾಡಿ ಆರ್ಡರ್ ಮಾಡಿ, ಮೇಡಮ್ ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ. ಫೋಟೋದಲ್ಲಿ ಅದೇನಂತಾರೆ, ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ. ವಿಡಿಯೋ ಕಾಲ್ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಕೂಡ ಪ್ರಾಬ್ಲಮ್ ಇಲ್ಲ.
ಏನ್ ನೋಡಿದ್ರೆ ಅದೇ ನಿಮ್ಮ ಮನೆಗೆ ಬರುತ್ತೆ. ಒಮ್ಮೆ ನೀವು ಮೇಡಮ್ ಅವ್ರ ಜೊತೆ ಮಾತಾಡಿ ನಿಮಗೆ ಬೊಂಬಾಟ್ ಆಗಿರುವ ಭರ್ಜರಿ ಬಿಸ್ನೆಸ್ ಮಾಡ್ಕೊಡ್ತಾರೆ. ಇದು ಇನ್ನೊಂದು ಕಲೆಕ್ಷನ್ ಮೇಡಮ್. ಈಗ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಅಂತಂದ್ರೆ ಸೀರೆ, ಕುರ್ತಿ, ಡ್ರೆಸ್ ಮೆಟೀರಿಯಲ್ ಎಲ್ಲ ಕೂಡ ಸೂರತ್ ಬಂದರೆ ಅವ್ರು ಎಷ್ಟನ್ನ ತಗೊಂಡು ಹೋಗ್ತಾರೆ. ಬಟ್ ಇಲ್ಲಿಂದ 2000 ಕಿಲೋಮೀಟರ್ದಲ್ಲಿರುವ ಕರ್ನಾಟಕಕ್ಕೆ ಒಂದು ಪಾರ್ಸಲ್ ಇಲ್ಲಿಂದ ಹೊರಡಬೇಕು ಅಂತಂದರೆ ಮಿನಿಮಮ್ ಆರ್ಡರ್ ಎಷ್ಟಿರುತ್ತೆ? 20 to 25,000. ಸ್ವಲ್ಪ ಈ ಕಡೆ ಬರ್ರಿ ಮೇಡಮ್, ನಮ್ಮ ಕ್ಯಾಮ್ರಾ ಮೇಡಮ್ ಕರಿತಾ ಇದ್ದಾರೆ. 20 to 25,000 ಅಂತಂದರೆ ಅವರು ಸ್ವಲ್ಪ ಹೆದರ್ಕಂತಾರೆ ಹಾಕಕ್ಕ. ಮತ್ತೆ ಅಂಥವ್ರಿಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆಯಾ? ಎಸ್ ಐತೆ. 30% ಇದರೊಳಗೆ ಅಡ್ವಾನ್ಸ್ ಇರುತ್ತೆ. 70% ಮಿಕ್ಕಿದ ಅಮೌಂಟ್ ಏನೈತೆ ನಿಮ್ಮ ಮನೆಯಲ್ಲಿ ಪಾರ್ಸಲ್ ಮುಟ್ಟಾನ ನೀವು ಕೊಡ್ಬೋದು. ನೋಡಪ್ಪ, 20,000 to 25,000 ಮಿನಿಮಮ್ ಆರ್ಡರ್. ಯಾಕೆ ಅಂತಂದರೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದರೆ 20,000-25,000 ರೂಪಾಯಿ ಬಂಡವಾಳ ಖಂಡಿತ ಹಾಕಲೇಬೇಕಾಗತ್ತೆ ತಂದರೆ. ಯಾಕೆ ಅಂತಂದರೆ ಕೆಲವೊಬ್ರು ಹೇಳ್ತಾರೆ ನಮ್ಮ ಹತ್ರ 1 ಸೆಟ್ ಕೊಡ್ತೀವಿ, 4 ಸೀರೆ ಕೊಡ್ತೀವಿ, 5,000 ಕೊಡ್ತೀವಿ ಅಂತ. ಆ ಥರ ತಗೊಂಡಿದ್ದವರ ಬಿಸ್ನೆಸ್ 1000% ಫೇಲ್ ಆಗಿದೆ. ಯಾಕೆ ಅಂತಂದರೆ 1 ಸೆಟ್ದಿಂದ ಏನು ಬಿಸ್ನೆಸ್ ಮಾಡ್ತೀರಿ? 5,000 ರೂಪಾಯಿದಿಂದ ಏನು ಬಿಸ್ನೆಸ್ ಮಾಡ್ತೀರಿ? ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೋಗಿ ಶಾಪಿಂಗ್ ಮಾಲ್ಗೆ ಹೋಗಿ ಬಟ್ಟೆ ಖರೀದಿ ಮಾಡ್ತೀವಿ ಅಂತಂದರೆ ಫ್ಯಾಮಿಲಿಗೋಸ್ಕರವಾಗಿ 8,000 10,000 ಖರ್ಚಾಗತ್ತೆ. ಅಂಥ ಜಾಗದಲ್ಲಿ 5,000 ರೂಪಾಯಿದಿಂದ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಆಗಲ್ಲ. ಪರ್ಫೆಕ್ಟ್ ಬಿಸ್ನೆಸ್ ಬೇಕು ಅಂತಂದರೆ 20 to 25,000 ಬಿಸ್ನೆಸ್ ಆಗಬೇಕು. ಇನ್ನು ನಿಮಗೆ ಯಾರಿಗಾದರೂ ನಂಬಿಕೆ ಇಲ್ಲ ಅಂತಂದರೆ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್, ನಾನು ಇರೋದು ಸೂರತ್ತಲ್ಲೇ. ನೀವು ಒಂದು ಕಾಮೆಂಟ್ ಮಾಡಿ 24 ಅವರ್ಸ್ದಲ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಇಲ್ಲ ನನ್ನ ಮೇಲೆ ಕೂಡ ನಂಬಿಕೆ ಇಲ್ಲ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಟ್ಕೊಳ್ಳಿ. ಓಕೆ, 20,000 ಖರೀದಿ ಮಾಡ್ತೀರಲ್ಲ, ಒಂದು 5,000 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಉಳಿದಿರುವ ಅಮೌಂಟ್ ನಿಮ್ಮ ಮನೆಗೆ ಬಂದ ನಂತರ ನೀವು ಕೊಡ್ಬೋದು. ಓಕೆ, ಮತ್ತೆ ಕಲೆಕ್ಷನ್ ನೋಡೋಣ. ಇವೆಲ್ಲ ಕೂಡ ಪ್ರಿಂಟೆಡ್ ಸ್ಯಾರೀಸ್ಗೆ ಸಂಬಂಧಪಟ್ಟಿರೋ ಕಲೆಕ್ಷನ್. ಇದರಲ್ಲಿ ತುಂಬ ಕಲೆಕ್ಷನ್ ಇದೆ, ಜಾಸ್ತಿ ಕಲೆಕ್ಷನ್ ಇದೆ. 100+ ಡಿಸೈನ್ ಅವೈಲೇಬಲ್ ಇದೆ ಅಂತ ಮೇಡಮ್ ಅವರು ಹೇಳಿದಾರಲ್ಲ, ಇದು ಕಲೆಕ್ಷನ್. ಈಗ ನಾವು ಸ್ವಲ್ಪ ಕೆಲವೊಂದು ರೇಷ್ಮೆ ಸೀರೆ ಕಲೆಕ್ಷನ್ ನೋಡೋಣ. ಮೇಡಮ್, ಸಿಲ್ಕ್ ಸ್ಯಾರೀಸ್ ಎಷ್ಟದಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ರೇಷ್ಮೆ ಸೀರೆ 250 ರೂಪೀಸ್ನಿಂದ. ನೋಡಿ, ಈ ರೇಷ್ಮೆ ಸೀರೆ 250 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇದು 250 ರೂಪಾಯಿ ಅಲ್ಲ. ಇದ್ರ ಸ್ಕ್ರೀನ್ ಶಾಟ್ ತೆಗೆದು ಮೇಡಮ್ ಮಾಡಿ ಇದು 250 ರೂಪಾಯಿ ಕೊಡಿ ಅಂತ ಜಗಳ ಮಾಡಬೇಡ. ಸೊ 250 ರೂಪಾಯಿದಿಂದ ಸ್ಟಾರ್ಟ್ ಆಗಿ 5,000 6,000 ಮಟ್ಟದಲ್ಲಿ ಕಲೆಕ್ಷನ್ ಸಿಗುತ್ತೆ. ಸೊ ಒಂದು ಕಲೆಕ್ಷನ್ ಇದೆ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಆಲ್ ಓವರ್ದಲ್ಲಿ ಏನಾದರೂ ಇದೆಯಲ್ಲ, ಇದು ಜರಿ ಕಲೆಕ್ಷನ್, ಜರಿ ವೀವಿಂಗ್ ಕಲೆಕ್ಷನ್. ಇದು ಪ್ರಿಂಟಿಂಗ್ ಕಲೆಕ್ಷನ್ ಅಲ್ಲ, ಪ್ರಿಂಟಿಂಗ್ ಅಲ್ಲ ಇದು. ಓಕೆ, ಇದರಲ್ಲಿ ನಿಮಗೆ ಡಾರ್ಕ್ ಬೇಕಾ ಸಿಗುತ್ತೆ, ಈ ಥರ ಇಂಗ್ಲೀಷ್ ಕಲರ್ ಬೇಕಾ ಸಿಗುತ್ತೆ. ನೋಡ್ರಿ, 250 ರೂಪಾಯಿದಿಂದ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ನಿಮಗೆ ಸೂಪರ್ ಆಗಿರುವ ಕಲೆಕ್ಷನ್ ಸಿಗುತ್ತೆ. ಖಂಡಿತ ಅವೆಲ್ಲ ಕೂಡ ನಿಮಗೆ 100% ಪ್ರಾಫಿಟ್ ಕೊಡುತ್ತೆ. ಚಿಕ್ಕಪೇಟೆ, ಬೆಂಗಳೂರು, ಹುಬ್ಳಿ, ಧಾರವಾಡ ನಿಮ್ಮ ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ ರೇಟ್ಗೆ ಇಲ್ಲಿ ಸಿಗುತ್ತೆ, ಫ್ಯಾಕ್ಟ್ರಿ ರೇಟ್ಗೆ. ಇಲ್ಲಿಂದ ಕೊಂಡ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಡಿಸೈನ್ ಫಸ್ಟ್ ಅಪ್ಡೇಟ್ ಆಗುತ್ತೆ. ಇವತ್ತು ನೀವು ನೋಡ್ತಾ ಇರುವ ಈ ಡಿಸೈನ್ ನಿಮ್ಮೂರಲ್ಲಿ ನಿಮ್ಮ ಬಜಾರ್ದಲ್ಲಿ ನೋಡಬೇಕು ಅಂತಂದರೆ ಇನ್ನೊಂದು 3 ತಿಂಗಳು ಆಗಬೇಕಾಗತ್ತೆ. ಅಂಥದ್ದು ಇವರಿಂದ ನೀವು ಜೋಡಿಯಾಗಿ ಇವಾಗ ಆರ್ಡರ್ ಮಾಡಿದರೆ ಲೇಟೆಸ್ಟ್ ಕಲೆಕ್ಷನ್, ಹೊಸ ಡಿಸೈನ್ ನಿಮಗೆ ಅಪ್ಡೇಟ್ ಆಗುತ್ತೆ. ಇದು ನೋಡಿ, ಕಟ್ ವರ್ಕ್ ಬಾರ್ಡರ್ ಬಂದಿದೆ, ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್, ಎಂಬ್ರಾಯ್ಡ್ರಿ ವರ್ಕ್ ಆ್ಯಂಡ್ ಸಿರೋಸ್ಕಿ ವರ್ಕ್, ಕಟ್ ವರ್ಕ್ ಬಾರ್ಡರ್ದಲ್ಲಿ ಕೂಡ ಸಿರೋಸ್ಕಿ ವರ್ಕ್ ಕೊಟ್ಟಿದ್ದಾರೆ. ಇದು ನಿಮಗೆ ಬ್ಲೌಸಲ್ಲಿ ಕೂಡ ಡಿಸೈನ್ ಬಂದಿದೆ. ತುಂಬ ಕಲೆಕ್ಷನ್ ಇಲ್ಲಿ ಅವೈಲೇಬಲ್ ಇರುತ್ತೆ ಮೇಡಮ್. ಈಗ ನಿಮಗೆ ಫೋನ್ ಮಾಡಿದರೆ ನೀವು ವಿಡಿಯೋ ಕಾಲ್ನಲ್ಲಿ ತೋರಿಸ್ತೀರಾ, ಫೋಟೋ ಕಳಿಸ್ತೀರಾ, ಹೆಂಗೆ ಸೆಲೆಕ್ಷನ್ ಮಾಡ್ಕೋಬೇಕಂತೀರಾ ಆನ್ಲೈನ್ ಆರ್ಡರ್ದಲ್ಲಿ? ತಿಳ್ಕೊರಿ, ನೀವು ವಾಟ್ಸಪ್ ಮಾಡಕತ್ತೀರಿ, ಹಾಯ್ ಅಂದರೆ ಮೆಸೇಜ್ ಮಾಡಿರಿ ಅಂದ್ರೇನು ನಿಮ್ಗೆ PDF ಬರುತ್ತೆ, ಫೋಟೋಸ್ ಬರುತ್ತೆ. ನೀವು 1 ಸರಿ ಇಲ್ಲ 2 ಸರಿ ನೋಡ್ಬೋದು. ಅದು ನಿಮ್ಗೆ ಅನುಕೂಲ ಅನ್ನಿಸ್ತು ತಿಳ್ಕೊರಿ. 1 ಸತಿ ಇಲ್ಲ 2 ಸತಿ ನೀವು ವಿಡಿಯೋ ಕಾಲ್ ಮೇಲೆ ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ನೋಡಿ, ಫೋಟೋ ರೂಪದಲ್ಲಿ ಆದರೂ ಸೆಲೆಕ್ಷನ್ ಮಾಡ್ಕೋಬೋದು ಅಥವಾ ವಿಡಿಯೋ ಕಾಲ್ ರೂಪದಲ್ಲಿ ಆದರೂ ಕೂಡ ಸೆಲೆಕ್ಷನ್ ಮಾಡ್ಕೋಬೋದು. ಇನ್ನು ನಿಮಗೆ ಸಿಲ್ಕ್ ಸ್ಯಾರೀಸ್ ಇನ್ನಿಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದು ಈಗ ತುಂಬ ಟ್ರೆಂಡಿಂಗ್ ಆಗಿದೆ. ಜಿಪ್ ಬ್ಯಾಗಲ್ಲಿ ಬರುತ್ತೆ ಈ ಥರ. ಇದು ಒಂದು ಪುಷ್ಪ ಅಂತ ಕಲೆಕ್ಷನ್ ಹೆಸರು. ಪುಷ್ಪ ಶ್ರೀವಲ್ಲಿ ಸ್ಯಾರೀಸ್ 1 2 3 4 5 6 ಜಾಸ್ತಿ ವೆರೈಟಿ ಕೂಡ ಇವರು ಸೆಟ್ ಡಿಸೈನ್ ಮಾಡಿಲ್ಲ. ಕಮ್ಮಿ ಬಂಡವಾಳದಲ್ಲಿ ಜಾಸ್ತಿ ವೆರೈಟೀಸ್ ನಮ್ಮ ಬಿಸ್ನೆಸ್ದಲ್ಲಿ ಇರಬೇಕು ಅಂತ ಹಳೆಯ ಸಂಪ್ರದಾಯ ಯಾವುದಾದ್ರೂ ಇದೆಯಲ್ಲ, 8 ಸೀರೆ 10 ಸೀರೆ ಸೆಟ್ ಏನು ಮಾಡಿಲ್ಲ. 4 ಪೀಸ್ದಿಂದಾನೇ ಇಲ್ಲಿ ನಿಮಗೆ ಸೆಟ್ ಸಿಗುತ್ತೆ. 4 6 8 10. ಇಲ್ಲಿ ನೋಡ್ರಿ, ಜಾತ್ರೆ ಬಂದಂಗೆ ಬಂದಾರೆ ಕಸ್ಟಮರ್ಸ್, ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಪಾನ್ ಇಂಡಿಯಾ ಲೆವೆಲ್ದಲ್ಲಿ ಫೇಮಸ್ ಆಗಿರುವ ಕಂಪನಿ, ಅತಿ ದೊಡ್ಡ ಕಂಪನಿ. ತೋರಿಸ್ರಿ ಮೇಡಮ್, ಇನ್ನೂ ತೋರಿಸ್ರಿ. ಅವರೆಲ್ಲ ಕಸ್ಟಮರ್ ಹೆಂಗೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ, ಹೆಂಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಕಂಪನಿ ಯಾವ ರೀತಿಯಲ್ಲಿ ಅವರಿಗೆ ಸಪೋರ್ಟಿಂಗ್ ಮಾಡ್ತಾ ಇದೆ ಅಂಬೋದು. ಸೊ ನೀವೊಬ್ಬರೇ ಅಲ್ಲ ಕೊಂಡ್ಕೊತಾ ಇರೋದು, ನಿಮ್ಮ ಹಿಂದೆ ಎಷ್ಟೋ ಜನ ಕೊಂಡ್ಕೊತಾ ಇದ್ದಾರೆ. ಎಷ್ಟು ಗ್ಯಾರಂಟಿ ಕಂಪನಿ ಆದರೆ ಇಷ್ಟು ಜನ ಇಲ್ಲಿಗೆ ಬರ್ತಾರ, ಒಂದ್ಸರಿ ನೀವು ಯೋಚನೆ ಮಾಡಿ. ಓಕೆ, ಮತ್ತೆ ಇನ್ನೊಂದು ಕಲೆಕ್ಷನ್
ಸಿಲ್ಕ್ ಸ್ಯಾರೀಸ್ದಲ್ಲಿ ಅಂತಂದ್ರು ಮಾತ್ರ ತುಂಬ ಕಲೆಕ್ಷನ್ ಬಂದಿದೆ. ನಾರಾಯಣ ಪಟ್ಟು ಸ್ಯಾರೀಸ್ ಅಂತ, ಇದು ನಾರಾಯಣಪೇಟೆ ಪಟ್ಟು ಸ್ಯಾರೀಸ್, ನಾರಾಯಣಪೇಟೆ ಪ್ಲೇನ್ ಸ್ಯಾರೀಸ್. ಈಗ ಹಬ್ಬ ಬರ್ತಾ ಇದೆ, ಹಾಕ್ರಿ ಮೇಡಮ್, ಕಲೆಕ್ಷನ್ ಹಾಕ್ರಿ. ಪ್ಲೇನ್ ಸ್ಯಾರೀಸ್ ನಿಮಗೆ ಯಾರಿಗಾದರೂ ಬೇಕು, ಮದುವೆ ಸೀಸನ್, ಹಿರಿಯರು ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ನಾವು ಗಿಫ್ಟ್ ಪರ್ಪಸ್ ಕೊಡಬೇಕು ಅಂತಂದರೆ ಈ ಥರ ಪ್ಲೇನ್ ಸ್ಯಾರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇದು ಕಾಪರ್ ಜರಿ, ಇದರಲ್ಲಿ ಕೂಡ ಕಾಪರ್, ಸಿಲ್ವರ್, ಗೋಲ್ಡನ್. ಓಕೆ, ಇದಾದ ಮೇಡಮ್ ಹೊಸ ಡಿಸೈನ್, ಇಷ್ಟುವರೆಗೆ ಸೂರತ್ತಲ್ಲೇ ನೋಡಿಲ್ಲ ನಾನು ಈ ಕಲೆಕ್ಷನ್. ಮಲ್ಟಿ ಕಲರ್ ಡಿಸೈನ್ ಇದೆ. ಈ ಡಿಸೈನ್ ಆದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಪ್ಪ ನಾನು. ಓಕೆ, ತುಂಬ ಕಮ್ಮಿ ರೇಟು, ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತಣ್ಣ. ಇಷ್ಟುವರೆಗೆ ನೀವು ಬಿಸ್ನೆಸ್ ಮಾಡಿ ಅಲ್ಲಿಂದ ಇಲ್ಲಿಂದ ಕೊಂಡ್ಕೊಂಡಿದ್ದೀವಿ, ಮೋಸ ಹೋಗಿದ್ದೀವಿ, ಇಲ್ಲ ನಮಗೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಿ ಕಾಯ್ತಾ ಇರೋರಿಗೆ ಒನ್ ಆಫ್ ದ ಬೆಸ್ಟ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ರಾಜಬಂದಿ ಟೆಕ್ಸ್ಟೈಲ್ ಹಬ್. ನೀವು ಏನು ನೋಡಿದರೆ ಅದೇ ನಿಮ್ಮ ಮನೆಗೆ ಬರುತ್ತೆ, ಅದು ನಮ್ಮ ಗ್ಯಾರಂಟಿ. ಓಕೆ, ಪ್ಲೇನ್ ಸ್ಯಾರೀಸ್ದಲ್ಲಿ ಕಲೆಕ್ಷನ್ ತುಂಬ ಕಲೆಕ್ಷನ್. ಇವು ಮಾತ್ರನೇ ಅಲ್ಲ, ಒಂದ್ಸರಿ ನಾವು ಆ ಕಡೆ ನೋಡಿದರೆ ಕ್ಯಾಟ್ಲಾಗ್ ಸ್ಯಾರೀಸ್ ಕೂಡ ಇದೆ. ಪೋಸ್ಟರ್ ಸ್ಯಾರೀಸ್ ಅಂತ ಕರೀತಾರಲ್ಲ, ಕ್ಯಾಟ್ಲಾಗ್ ಸ್ಯಾರೀಸ್ ಸಾಗರ್ ನೋಡ್ಸಿರಿ ಮೇಡಮ್. ಎಲ್ಲ ಕ್ಯಾಟ್ಲಾಗ್ ಸ್ಯಾರೀಸ್ ಸಾಗರ ನೋಡ್ತೀವಿ, ಅಲ್ಲಿ ಸಮುದ್ರ ನೋಡ್ಸಿರಿ. ಅಲ್ಲಿ ನೋಡಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕಲೆಕ್ಷನ್, ಅದು ವೆಡ್ಡಿಂಗ್ ಸ್ಯಾರೀಸ್ ಕಲೆಕ್ಷನ್. ಓಕೆ, ನನ್ನ ಆಪೋಸಿಟ್ ಇರೋದು ಡೈಲಿ ವೇರಿಗೆ ಸ್ಯಾರೀಸ್ ಸಂಬಂಧಪಟ್ಟಿರೋ ಸೆಕ್ಷನ್. ಓಕೆ, ಆ ಕಡೆ ನಿಮಗೆ ಡ್ರೆಸ್ ಬೇಕಾ ಅಂತಂದರೆ ಕೂಡ ಡ್ರೆಸ್ ಸಿಗುತ್ತೆ, ಲೆಹೆಂಗಾಸ್ ಬೇಕಾ ಅಂತಂದರೆ ಕೂಡ ಲೆಹೆಂಗಾಸ್ ಅವೈಲೇಬಲ್ ಇದೆ. ಎಲ್ಲ ಕೂಡ ಫ್ಯಾಕ್ಟ್ರಿ ರೇಟ್ಗೆ ನಿಮ್ಮ ಮನೆಗೆ ಬರುತ್ತೆ. ಮೇಡಮ್, ನೀವು ಏನಾದ್ರು ಹೇಳ್ಬೇಕಂತ ಅನ್ಕೊಂಡಿದ್ರಿ ಹೇಳ್ರಿ ಮೇಡಮ್, ಕನ್ನಡ ಜನತೆಗೆ. ಇದು ಬಂದು ಜಾಯ್, ಕಿಂಡರ್ ಜಾಯ್. ಸೂರತ್ ಮೋಸ್ಟ್ ಟ್ರಸ್ಟಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜೊತೆ ಕನೆಕ್ಟ್ ಆಗಿನೇ ನೀವು ಬಿಸ್ನೆಸ್ ಮಾಡಿ. ಯಾಕಂದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಬಿಸ್ನೆಸ್ ಮಾಡೋದು ಲಾಭ ಏನೈತೆ ಅಂದ್ರೆ ನಡುವಾಗಿ ಏನೋ ಏಜೆಂಟ್ ಇರೋದಿಲ್ಲ, ಏಜೆಂಟ್ ಕಮಿಷನ್ ಇರೋದಿಲ್ಲ, ಕಮಿಷನ್ ಇರೋದಿಲ್ಲ, ಬ್ರೋಕರ್ ಇರೋದಿಲ್ಲ. ಫ್ಯಾಕ್ಟ್ರಿ ರೇಟ್ಗೆ ನಿಮ್ಮ ಮನೆಗೆ ಬರುತ್ತೆ. ಥ್ರೂಔಟ್ ಇಂಡಿಯಾದಲ್ಲಿ ಯಾವುದು ಟ್ರೆಂಡಿಂಗ್ ನಡೆಯುತ್ತೆ ಅಂಬೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಬಾಲಿವುಡ್ ಆ್ಯಂಡ್ ಹಾಲಿವುಡ್ ಆ್ಯಂಡ್ ಟಾಲಿವುಡ್ ಆ್ಯಂಡ್ ಕಾಲಿವುಡ್ ಎಲ್ಲ ಫಿಲ್ಮ್ ಇಂಡಸ್ಟ್ರೀಸ್ ಕೂಡ ಸೂರತ್ದಿಂದಾನೇ ಸಪ್ಲೈ ಆಗುತ್ತೆ. ಸೊ ಮೂವಿ ಆ್ಯಂಡ್ ಸೀರಿಯಲ್ ಆರ್ಟಿಸ್ಟ್, ಮುದುಲಕ್ಷ್ಮಿ, ನಾಗಲಕ್ಷ್ಮಿ, ಯಾವುದೋ ಲಕ್ಷ್ಮಿ ಸೀರಿಯಲ್ ಇರುತ್ತಲ್ಲ, ಅವರು ಕೂಡ ಇಲ್ಲಿಂದಾನೇ ಖರೀದಿ ಮಾಡ್ತಾರೆ. ಅಂತಂದರೆ ಲೇಟೆಸ್ಟ್ ಸೀರೆ ನಿಮಗೆ ಅಪ್ಡೇಟ್ ಆಗುತ್ತೆ, ಅದೊಂದು ಕೂಡ ಪ್ಲಸ್ ಪಾಯಿಂಟ್ ಬೆನಿಫಿಟ್. ನಮ್ಮ ಕಡೆ ಪ್ಯಾಕಿಂಗ್ ಕೂಡ ಅವೈಲೇಬಲ್ ಐತೆ. ಪ್ಯಾಕಿಂಗ್ ಆಪ್ಷನ್, ಜಿಪರ್ ಪ್ಯಾಕಿಂಗ್ ಐತೆ, ಮತ್ತೆ ಬಾಕ್ಸ್ ಪ್ಯಾಕಿಂಗ್ ಅಟ್ರಾಕ್ಟಿವ್ ಪ್ಯಾಕಿಂಗ್ ಸಿಗುತ್ತೆ. ಓಕೆ, ಇದು ಕಲೆಕ್ಷನ್. ಹಾಂ ಮೇಡಮ್, ಓಕೆ, ಇವೆಲ್ಲ ಕೂಡ ನಮಗೆ ಸಿಲ್ಕ್ ಸ್ಯಾರೀಸ್ಗೆ ಸಂಬಂಧಪಟ್ಟಿರುವ ಕ್ಯಾಬಿನ್. ಇದು ಯಾವ್ದು ತೋರಿಸ್ಬೇಕು ಯಾವ್ದು ತೋರಿಸ್ಬಾರ್ದು ಅಂಬೋದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ತೋರಿಸೋಣ ಅಂತಂದರೆ ಇದು ಸೂಪರ್ ಆಗಿರುತ್ತೆ, ಇದು ತೋರಿಸೋಣ ಅಂದರೆ ಇದು ಗ್ರ್ಯಾಂಡ್ ಆಗಿರುತ್ತೆ. ಒಂದ್ರ ಮೇಲೆ ಒಂದು ಸೂಪರ್ ಗ್ರ್ಯಾಂಡ್ ಕಲೆಕ್ಷನ್, ಅದು ಕೂಡ ಕಮ್ಮಿ ರೇಟಲ್ಲಿ ಫ್ಯಾಕ್ಟ್ರಿ ರೇಟ್ಗೆ ನಿಮ್ಮ ಮನೆಗೆ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಕಾಲ್ ಮಾಡಿ, ಮೇಡಮ್ ಅವ್ರ ಜೊತೆ ಮಾತಾಡಿ. ಸೊ ಇದು ಇವತ್ತಿನ ರಾಜಬಂದಿ ಟೆಕ್ಸ್ಟೈಲ್ ಹಬ್ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆಯಿಂದ ವಿಡಿಯೋ. ಸೂರತ್ ಬಂದರೆ ಖಂಡಿತ ಮೇಡಮ್, ಯಾರಾದರೂ ಸೂರತ್ ಬರ್ತಾರೆ, ಸೂರತ್ ನ್ಯಾಚೂರ್ ನಿಮಗೆ ಗೊತ್ತು, ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಬಂದರೆ ಸಾಕು, ಎತ್ಕೊಂಡು ಹೋಗ್ತಾರೆ ಜನ. ಸೊ ಅಪರಿಚಿತ ವ್ಯಕ್ತಿಯರ ಜೊತೆಯಲ್ಲಿ ಹೋಗಿ ಎಷ್ಟೋ ಜನ ಮೋಸ ಹೋಗ್ತಾರೆ. ಸೊ ಆ ಥರ ಅವರು ಮೋಸ ಹೋಗಬಾರ್ದು ಅಂತಂದರೆ ಕಂಪನಿ ಕಡೆಯಿಂದ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತೀರಾ ನೀವು? ಸ್ಟೇಷನ್ನಿಂದ ಫೋನ್ ಮಾಡಿದರೆ ಏನಾದರೂ ಪಿಕಪಿಂಗ್ ಡ್ರಾಪಿಂಗ್ ಫೆಸಿಲಿಟೀಸ್ ಏನಾದರೂ? ಹೌದು ಸರ್, ಐತೆ ನಮ್ಮ ಹತ್ರ. ಅಟ್ಲೀಸ್ಟ್ ನೀವು ಫೋನ್ ಮಾಡಿ ಮೆಸೇಜ್ ಡ್ರಾಪ್ ಮಾಡಿದರೆ ನಮ್ಮದು ಪೀಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಫ್ರೀ. ಓಕೆ, ನೋಡಿ, ಸೂರತ್ ಬಂದಿದ್ದರು. ಸೂರತ್ದಲ್ಲಿ ಅಪರಿಚಿತರ ಹಿಂದೆ ಹೋಗಿ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ. ಆ ಥರ ನೀವು ಮೋಸ ಹೋಗಬಾರ್ದು ಅಂತಂದರೆ ರಾಜಬಂದಿ ಟೆಕ್ಸ್ಟೈಲ್ ವಿಡಿಯೋ ನೋಡಿದ್ದೀರಲ್ಲ, ಮೇಡಮ್ ಅವ್ರ ನಂಬರೇ ವಿಡಿಯೋನಲ್ಲಿ ಇರುತ್ತೆ. ಒಮ್ಮೆ ನೀವು ಬರ್ತೀವಿ ಅಂತಂದರೆ ಹಾಯ್ ಅಂತ ಮೆಸೇಜ್ ಇಟ್ಟು ನಿಮ್ಮ ಟಿಕೆಟ್ನ ಮೇಡಮ್ ಅವ್ರಿಗೆ ಕಳಿಸಿ. ಆ ದಿನ ನಿಮಗೆ ಒಂದು ಸ್ಟಾಫ್ನ, ಒಂದು ಎಕ್ಸಿಕ್ಯೂಟಿವ್ನ ಕಳಿಸ್ತಾರೆ. ಅವರೇ ನಿಮ್ಮ ಹತ್ರ ಬಂದು ಪಿಕಪಿಂಗ್ ಮಾಡ್ಕೊತಾರೆ, ಡ್ರಾಪ್ ಮಾಡ್ತಾರೆ. ಓಕೆ, ನಿಮಗೆ ಇಷ್ಟವಾದರೆ ತಗೋಬೋದು, ಕಷ್ಟ ಆದರೆ ಬಿಡ್ಬೋದು. ಏನು ಜಬರ್ದಸ್ತಿ ಏನೂ ಇಲ್ಲ. ಯಾಕೆ ಅಂತಂದರೆ ನೀವೆಲ್ಲ ಅಂತಂದರೆ ಸಾವಿರಾರು ಜನ ಪ್ರತಿ ದಿವಸ ಇಲ್ಲಿ ಬಂದು ಕೊಂಡ್ಕೊಂಡು ಹೋಗೋರು ಇದ್ದಾರೆ. ಓಕೆ, ಇದು ಮತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ದಿಂದ ಎಲ್ರಿಗೂ ಧನ್ಯವಾದ. ನೀವು ಇಷ್ಟು ಬ್ಯುಸಿ ಇದ್ದರೆ ಕೂಡ ಒಂದು 10 ನಿಮಿಷ ನಮಗೋಸ್ಕರವಾಗಿ, ಕರ್ನಾಟಕಕ್ಕೋಸ್ಕರವಾಗಿ ಟೈಮ್ ಕೊಟ್ಟಿದ್ದೀರಾ ಮೇಡಮ್. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ತುಂಬ ಧನ್ಯವಾದ ಮೇಡಮ್. ಸೊ ಮತ್ತೆ ಆಗೋಣ, ಅಷ್ಟುವರೆಗೆ ಜೈ ಕರ್ನಾಟಕ.